ನಮಸ್ತೆ ವೀಕ್ಷಕರೇ, ನ್ಯೂಸ್ 18 ಡಿಜಿಟಲ್ಗೆ ಸ್ವಾಗತ. ನಾನು ನಿಮ್ಮ ಮುನಿರಾಜು. ಬೆಂಗಳೂರಿನಲ್ಲಿ ಬಾಂಗ್ಲಾದೇಶದ ಪ್ರಜೆಗಳಿಗೂ ಕೂಡ ಪಾಸ್ಪೋರ್ಟ್ ಸಿಗುವಂತ ಕಾಲ ಬಂದಿದೆ. ಏನು ಇತ್ತೀಚೆಗೆ ಸಿಸಿಬಿ ಪೊಲೀಸರು ನಗರದ ಸುದ್ಗುಂಟೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಒಂದು ರೈಡ್ ಅನ್ನ ಮಾಡ್ತಾರೆ. ಈ ಸಂದರ್ಭದಲ್ಲಿ ಏನು ಅಕ್ರಮವಾಗಿ ನೆಲೆಸಿರುವಂತ 400 ಬಾಂಗ್ಲಾದೇಶದ ಪ್ರಜೆಗಳನ್ನ ಪತ್ತೆ ಮಾಡಿದ್ರು. ಅವರ ಬಳಿ ಭಾರತದ ಒಂದು ಪಾಸ್ಪೋರ್ಟ್ ಕೂಡ ಸಿಕ್ಕಿದ್ದು ಈಗ ಪೊಲೀಸರು ಅವುಗಳನ್ನ ವಶಕ್ಕೆ ಪಡ್ಕೊಂಡು ತನಿಖೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಏನು ಈ 400 ಬಾಂಗ್ಲಾದೇಶ ಪ್ರಜೆಗಳೇನಿದ್ರೆ ಅವರು 2021ರಲ್ಲಿ ಅಕ್ರಮವಾಗಿ ಗಡಿಯನ್ನು ದಾಟಿ ಒಂದು ಭಾರತಕ್ಕೆ ಎಂಟ್ರಿ ಆಗ್ತಾರೆ. ನಂತರ ಅಲ್ಲಿಂದ ಬೆಂಗಳೂರಿಗೆ ಬಂದು ಏನು ಸುದ್ಗುಂಟೆ ಪಾಳ್ಯ ಠಾಣಾ ವ್ಯಾಪ್ತಿಯಲ್ಲಿ ಒಂದು ಬಾಡಿಗೆ ಮನೆಯಲ್ಲಿ ವಾಸವಾಗಿದ್ರು. ಏನು ಬಾಡಿಗೆ ಮನೆಯಲ್ಲಿ ವಾಸವಾಗಿರ್ಬೇಕಾದ್ರೆ ಅವರು ಒಂದು ಏನು ನಕಲಿಯಾಗಿ ಒಂದು ವಾಸಸ್ಥಳದ ದೃಢೀಕರಣ ಪತ್ರ ಮತ್ತೆ ನಕಲಿ ಬಾಡಿಗೆ ಪ್ರಮಾಣ ಪತ್ರವನ್ನು ಕೂಡ ಸೃಷ್ಟಿ ಮಾಡ್ಕೊಂಡಿರ್ತಾರೆ. ಆ ಒಂದು ಪ್ರಮಾಣ ಪತ್ರಗಳನ್ನ ಸೃಷ್ಟಿ ಮಾಡಿಟ್ಕೊಂಡು ಅದೇ ಆಧಾರದ ಮೇಲೆ ಒಂದು ಆಧಾರ್ ಕಾರ್ಡ್, ರೇಷನ್ ಕಾರ್ಡ್ ಮತ್ತೆ ಪ್ಯಾನ್ ಕಾರ್ಡ್ಗಳನ್ನು ಕೂಡ ಮಾಡಿಸ್ಕೊಂಡಿದ್ರು. ಏನು ಈ ಬಗ್ಗೆ ಒಂದು ಖಚಿತ ಮಾಹಿತಿಯನ್ನ ಸಿಸಿಬಿ ಪೊಲೀಸರು ಕಳೆದ 17ನೇ ತಾರೀಕು ಅಂದ್ರೆ ಬುಧವಾರ ಈ ಬಗ್ಗೆ ಒಂದು ಮಾಹಿತಿಯನ್ನ ಪಡ್ಕೊಳ್ತಾರೆ. ಆ ನಂತರ ಸುದ್ಗುಂಟೆ ಪಾಳ್ಯ ಠಾಣಾ ವ್ಯಾಪ್ತಿಯಲ್ಲಿ ಆ ಒಂದು ಬಾಡಿಗೆ ಮನೆ ಮೇಲೆ ಸಿಸಿಬಿ ಪೊಲೀಸರು ಒಂದು ತಂಡ ರೈಡ್ ಅನ್ನ ಮಾಡಿ ಪರಿಶೀಲನೆ ಮಾಡಿದಾಗ ಅವರ ಬಳಿ ಏನು ಅಕ್ರಮವಾಗಿ ಮಾಡಿಸಿದಂತ ಒಂದು ಡಾಕ್ಯುಮೆಂಟ್ಸ್ ಇರ್ಬೋದು, ಮತ್ತೆ ಅದೇ ರೀತಿ ಆಧಾರ್ ಕಾರ್ಡ್, ಪಾನ್ ಕಾರ್ಡ್ ಮತ್ತೆ ರೇಷನ್ ಕಾರ್ಡ್ ಕೂಡ ಸಿಗುತ್ತೆ. ಅದನ್ನ ಖುದ್ದಾಗಿ ಅದೇ ರೀತಿ ತನಿಖೆ ಮಾಡ್ತಿದ್ದಂತೆ ಆ 4 ಆರೋಪಿಗಳ ಬಳಿ ಏನು ಭಾರತದ ಪಾಸ್ಪೋರ್ಟ್ ಕೂಡ ಇರುವಂಥದ್ದು ಗೊತ್ತಾಗಿದೆ. ನಂತರ ಈ ಒಂದು ಪಾಸ್ಪೋರ್ಟ್ ಅನ್ನ ಅವರು ಯಾವ ರೀತಿ ಮಾಡಿಸ್ಕೊಂಡ್ರು ಮತ್ತೆ ಅದನ್ನ ಏನಕ್ಕೆಲ್ಲ ಬಳಕೆ ಮಾಡ್ತಿದ್ರೆ ಮತ್ತೆ ಅಂದ್ರೆ ಅವರು ಏನಾದ್ರು ಮತ್ತೆ ವಾಪಸ್ ಬಾಂಗ್ಲಾದೇಶಕ್ಕೆ ಹೋಗೋದಕ್ಕೆ ಏನಾದ್ರು ಬಳಕೆ ಮಾಡಿದ್ರ ಅಥವಾ ಏನೆಲ್ಲ ಉದ್ದೇಶಗಳಿಗೆ ಅದನ್ನ ಬಳಕೆ ಮಾಡ್ತಾ ಇದ್ದಾರೆ ಅಂತೇಳಿ ಈಗ ಸಿಸಿಬಿ ಪೊಲೀಸರು ಅದ್ರ ಬಗ್ಗೆ ಒಂದು ತನಿಖೆಯನ್ನು ಕೂಡ ಕೈಗೊಂಡಿದ್ದಾರೆ. ಏನು 2021ರಲ್ಲಿ ಈ 4 ಆರೋಪಿಗಳು ಕೂಡ ಭಾರತಕ್ಕೆ ಬಂದು ನೆಲೆಸಿರೋದು ಮತ್ತೆ ಏನು ಅಲ್ಲೇ ಒಂದು ಸುತ್ತಮುತ್ತ ಒಂದು ಮಂದಿರ ಮತ್ತೆ ದೇವಸ್ಥಾನಗಳ ಮೇಲೆ ಒಂದು ಭಿಕ್ಷೆಯನ್ನ ಬೇಡ್ಕೊಂಡಿದ್ರು ಅಂತೇಳಿ ಈಗ ತನಿಖೆಯಿಂದ ಗೊತ್ತಾಗಿದೆ. ಆ ನಂತರ ಇವರು ಸಾಕಷ್ಟು ಬಾರಿ ಬೆಂಗಳೂರಿಂದ ಬಾಂಗ್ಲಾದೇಶಕ್ಕೂ ಕೂಡ ಒಂದು ಹೋಗಿ ಬಂದಿರುವಂತಹ ಸಾಧ್ಯತೆಗಳು ಕೂಡ ಇರೋದ್ರಿಂದ ಅವರನ್ನ ಕೂಲಂಕುಷವಾಗಿ ತನಿಖೆ ಮಾಡುವಂತ ಕೆಲಸವನ್ನು ಕೂಡ ಸಿಸಿಬಿ ಪೊಲೀಸರು ಮಾಡ್ತಾ ಇದ್ದಾರೆ. ಏನು ಇತ್ತೀಚೆಗೆ ಅಕ್ರಮವಾಗಿ ಬೆಂಗಳೂರಿನಲ್ಲಿ ನೆಲೆಸಿರುವಂತಹ ಒಂದು ಬಾಂಗ್ಲಾದೇಶದ ಪ್ರಜೆಗಳೇನಿದ್ರೆ ಅಂತವರನ್ನ ಪತ್ತೆ ಮಾಡೋದು ಮತ್ತೆ ಪತ್ತೆಯಾದವರನ್ನ ಡಾಕ್ಯುಮೆಂಟ್ ಚೆಕ್ ಮಾಡಿ ಅವರನ್ನ ವಾಪಸ್ ಕಳಿಸುವಂತ ಕೆಲಸ ಕೂಡ ಸಿಸಿಬಿ ಪೊಲೀಸರು ಮಾಡ್ತಾ ಇದ್ರು. ಅದೇ ರೀತಿಯಾಗಿ ಏನು ನಗರದಲ್ಲಿ ಬೇರೆ ಬೇರೆ ಕಡೆಗಳಲ್ಲಿ ಸಾಕಷ್ಟು ಮಂದಿ ಈ ರೀತಿಯಾಗಿ ಅಕ್ರಮವಾಗಿ ನೆಲೆಸಿರುವಂತಹ ಬಾಂಗ್ಲಾದೇಶದ ಪ್ರಜೆಗಳೇನಿದ್ದಾರೆ ಅಂತವರನ್ನ ಈಗಲೂ ಕೂಡ ಸಿಸಿಬಿ ಪೊಲೀಸರು ಮತ್ತೆ ಸ್ಥಳೀಯ ಪೊಲೀಸರು ಹುಡುಕಾಟ ಮಾಡಿ ಅವರನ್ನ ಪತ್ತೆ ಮಾಡುವಂತ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಆ ಒಂದು ಕಾರ್ಯಾಚರಣೆ ಪ್ರಯುಕ್ತ ಏನು ಸುದ್ಗುಂಟೆ ಪಾಳ್ಯ ಠಾಣಾ ವ್ಯಾಪ್ತಿಯಲ್ಲಿ ಏನಿದೆ ಸಿಸಿಬಿ ಪೊಲೀಸರು ಆ ಒಂದು ರೈಡ್ ಅನ್ನು ಮಾಡ್ತಾರೆ. ಬುಧವಾರ ಮಧ್ಯಾಹ್ನ ಈ ಬಗ್ಗೆ ರೈಡ್ ಮಾಡಿದಾಗ ಅವರು ಒಂದು ಬಾಡಿಗೆ ಮನೆಯನ್ನ ಸುಮಾರು 2021ರಲ್ಲಿ ಬಾಡಿಗೆ ಮನೆಯನ್ನ ಪಡ್ಕೊಂಡು ಅಲ್ಲಿ ವಾಸ ಮಾಡ್ತಿದ್ರು ಅಂತೇಳಿ ತನಿಖೆಯಿಂದ ಗೊತ್ತಾಗಿದೆ. ಮತ್ತೆ ಈ 4 ಆರೋಪಿಗಳೇನಿದ್ರೆ ಬಾಂಗ್ಲಾದೇಶದ ಪ್ರಜೆಗಳು ಅವರಿಗೆ ಈ ಒಂದು ಡಾಕ್ಯುಮೆಂಟ್ಸ್ ಅನ್ನ ಕ್ರಿಯೇಟ್ ಮಾಡೋದಕ್ಕೆ ಸ್ಥಳೀಯ ಕೆಲವು ವ್ಯಕ್ತಿಗಳು ಕೂಡ ಸಪೋರ್ಟ್ ಮಾಡಿದ್ರು ಅಂತೇಳಿ ಈಗ ತನಿಖೆಯಿಂದ ಗೊತ್ತಾಗಿರೋದು. ಅಂದ್ರೆ ಇವರು ಆಧಾರ್ ಕಾರ್ಡ್ ಮಾಡಿಸೋದಕ್ಕಾಗ್ಲಿ ಅಥವಾ ರೇಷನ್ ಕಾರ್ಡ್ ಮಾಡಿಸೋದಕ್ಕಾಗ್ಲಿ ಅಥವಾ ಪ್ಯಾನ್ ಕಾರ್ಡ್ ಅನ್ನ ಮಾಡಿಸೋದಕ್ಕೆ ಆ 4 ವ್ಯಕ್ತಿಗಳು ಸಹಾಯ ಮಾಡಿ ಎಲ್ಲಿ ಕಾಂಟ್ಯಾಕ್ಟ್ ಮಾಡಬೇಕು ಮತ್ತೆ ಯಾರನ್ನ ಸಂಪರ್ಕ ಮಾಡಬೇಕು ಮತ್ತೆ ಅದಕ್ಕೆ ಏನೆಲ್ಲ ಡಾಕ್ಯುಮೆಂಟ್ಸ್ ಅನ್ನ ರೆಡಿ ಮಾಡಬೇಕು ಅನ್ನೋದ್ರ ಬಗ್ಗೆ ಅವರು ನೆರವನ್ನ ಕೊಟ್ಟಿದ್ರು ಅಂತೇಳಿ ಈಗ ತನಿಖೆಯಿಂದ ಗೊತ್ತಾಗಿರುತ್ತೆ. ಆದ್ರಿಂದ ಆ 4 ಯುವಕರೇನಿದ್ದಾರೆ ಸ್ಥಳೀಯರು ಅವರ ಮೇಲೂ ಕೂಡ ಈಗ ಸಿಸಿಬಿ ಪೊಲೀಸರು ಒಂದು FIR ಅನ್ನ ದಾಖಲು ಮಾಡಿದ್ದಾರೆ. ಸದ್ಯ ಈ ಬಗ್ಗೆ ಸುದ್ಗುಂಟೆಪಾಳ್ಯ ಪೊಲೀಸ್ ಠಾಣೆಯಲ್ಲಿ ಒಂದು FIR ದಾಖಲಾಗಿದ್ದು ಪೊಲೀಸರು ಕೇಸನ್ನು ರಿಜಿಸ್ಟರ್ ಮಾಡಿಕೊಂಡು ಈ 4 ಅಂದ್ರೆ ಬಾಂಗ್ಲಾದೇಶದಿಂದ ಅಕ್ರಮವಾಗಿ ಬೆಂಗಳೂರಿಗೆ ಬಂದು ನೆಲೆಸಿರುವಂತಹ ಈ 4 ಆರೋಪಿಗಳೇನಿದ್ರೆ ಅವರನ್ನ ವಿಚಾರಣೆ ಕೂಡ ಮಾಡ್ತಾ ಇದ್ದಾರೆ. ಈ 4 ಆರೋಪಿಗಳಲ್ಲಿ ಓರ್ವ ಮಹಿಳೆ ಮತ್ತೆ 3 ಪುರುಷರು ಕೂಡ ಇದ್ದಾರೆ. ಸದ್ಯ ಅವರನ್ನ ಸಿಸಿಬಿ ಪೊಲೀಸರು ತಮ್ಮ ಕಸ್ಟಡಿಗೆ ಪಡ್ಕೊಂಡು ಈ ಒಂದು ಅಕ್ರಮವಾಗಿ ಯಾವ ರೀತಿ ಬಂದ್ರು ಮತ್ತೆ ಎಷ್ಟು ವರ್ಷಗಳಿಂದ ಇವರು ಬೆಂಗಳೂರು ಮತ್ತೆ ಭಾರತದಲ್ಲಿ ನೆಲೆಸಿದ್ದಾರೆ ಅನ್ನೋದ್ರ ಬಗ್ಗೆ ತನಿಖೆಯನ್ನ ಮಾಡ್ತಾ ಇದ್ದಾರೆ. ಮತ್ತೆ ಇವರಿಗೆ ಡಾಕ್ಯುಮೆಂಟ್ಸ್ ಅನ್ನ ಈ ರೀತಿ ಕ್ರಿಯೇಟ್ ಮಾಡೋದಕ್ಕೆ ಯಾರೆಲ್ಲ ನೆರವು ಕೊಟ್ಟಿದ್ದಾರೆ ಅವರನ್ನ ಪತ್ತೆ ಮಾಡುವಂಥದ್ದು ಮತ್ತೆ ಅವರನ್ನ ಇನ್ವೆಸ್ಟಿಗೇಷನ್ ಮಾಡುವಂತ ಕೆಲಸವನ್ನು ಕೂಡ ಮಾಡ್ತಾ ಇರೋದು. ಮತ್ತೆ ಈ ಒಂದು ಡಾಕ್ಯುಮೆಂಟ್ಸ್ ಅನ್ನ ಬಳಸ್ಕೊಂಡು ಇವರು ಬೇರೆ ಏನೆಲ್ಲ ಚಟುವಟಿಕೆಗಳನ್ನ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಕೂಡ ಈಗ ಸಿಸಿಬಿ ಪೊಲೀಸರು ತನಿಖೆ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಆಧಾರ್ ಕಾರ್ಡ್ ಕೂಡ ಸಿಗುತ್ತೆ ಮತ್ತೆ ಪಾನ್ ಕಾರ್ಡ್ ಕೂಡ ಸಿಗುತ್ತೆ ಮತ್ತೆ ಸ್ಥಳೀಯ ರೇಷನ್ ಕಾರ್ಡ್ ಅನ್ನು ಕೂಡ ಮಾಡಿಸ್ಕೊಂಡಿದ್ದಾರೆ. ಅಂದ್ರೆ ಅವುಗಳನ್ನ ಬೇರೆ ಬೇರೆ ಉದ್ದೇಶಗಳು ಕೂಡ ಬಳಸ್ಕೊಂಡಿರುವಂತಹ ಸಾಧ್ಯತೆಗಳು ಕೂಡ ಹೆಚ್ಚಾಗಿರುತ್ತೆ. ಮತ್ತೆ ಪಾಸ್ಪೋರ್ಟ್ ಅನ್ನ ಏನು ಭಾರತ ದೇಶದ ಪಾಸ್ಪೋರ್ಟ್ ಅನ್ನ ಅವರು ಯಾವ ರೀತಿ ಮಾಡಿಸ್ಕೊಂಡ್ರು ಮತ್ತೆ ಅವರಿಗೆ ಯಾವ ರೀತಿ ಪೊಲೀಸ್ ವೆರಿಫಿಕೇಶನ್ ಆಯ್ತು ಮತ್ತೆ ಅದಕ್ಕೆ ಸಹಕಾರ ಕೊಟ್ಟವರು ಯಾರು ಅನ್ನೋದ್ರ ಬಗ್ಗೆ ಕೂಡ ಈಗ ಅಧಿಕಾರಿಗಳು ತನಿಖೆಯನ್ನ ಮಾಡ್ತಾ ಇರೋದು. ಸದ್ಯ ಈ ಒಂದು ಪ್ರಕರಣದ ಬಗ್ಗೆ ಸಿಸಿಬಿ ಪೊಲೀಸರು ಗಂಭೀರವಾಗಿ ಪರಿಗಣಿಸಿದ್ದು ಅದನ್ನ ಬೇರೆ ಬೇರೆ ಆಯಾಮಗಳಲ್ಲೂ ಕೂಡ ತನಿಖೆಯನ್ನ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಅಕ್ರಮವಾಗಿ ಬಂದಿರುವಂತಹ ಒಂದು ಬಾಂಗ್ಲಾದೇಶದ ಪ್ರಜೆಗಳಿಗೆ ಭಾರತದ ಒಂದು ದಾಖಲೆಗಳು ಸಿಗುತ್ತೆ ಮತ್ತೆ ಅದರಲ್ಲಿ ಪ್ರಮುಖವಾಗಿ ಪಾಸ್ಪೋರ್ಟ್ ಅನ್ನ ಮಾಡಿಸ್ಕೊಳ್ಳೋದಕ್ಕೆ ಒಂದು ಅವಕಾಶವೇ ಸಿಗುತ್ತೆ ಅಂತಂದ್ರೆ ಅದು ದೊಡ್ಡ ಮಟ್ಟದ ಒಂದು ಏನು
ಆರೋಪದಂತೆ ಕಂಡು ಬರ್ತಾ ಇರೋದ್ರಿಂದ ಈಗ ಹೆಚ್ಚಿನ ತನಿಖೆಯನ್ನು ಕೂಡ ಈಗ ಮಾಡ್ತಾ ಇರೋದು. ಸದ್ಯ ಈಗಾಗಲೇ ಈ ಬಗ್ಗೆ ಒಂದು ಸುದ್ಗುಂಟೆಪಾಳ್ಯ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು, 4 ಏನು ಅಕ್ರಮವಾಗಿ ಬಂದಿರುವಂತಹ ಬಾಂಗ್ಲಾದೇಶದ ಪ್ರಜೆಗಳಿದ್ದಾರೆ ಅವರನ್ನ ಈಗಾಗಲೇ ಬಂಧನ ಮಾಡಲಾಗಿದೆ. ಮತ್ತೆ ಇವರಿಗೆ ಸಹಕಾರ ಕೊಟ್ಟಂತ ಸ್ಥಳೀಯ ಏನು 4 ವ್ಯಕ್ತಿಗಳಿದ್ದಾರೆ ಅವ್ರ ಮೇಲೆ ಒಂದು ಕೇಸನ್ನು ರಿಜಿಸ್ಟರ್ ಮಾಡಿಕೊಂಡು ತನಿಖೆ ಮಾಡುವಂತ ಕೆಲಸವನ್ನ ಈಗ ಸಿಸಿಬಿ ಪೊಲೀಸರು ಮಾಡ್ತಾ ಇದ್ದಾರೆ. ಇದು ಇವತ್ತಿನ ವಿಶೇಷ. ಇದೇ ರೀತಿಯ ಸುದ್ದಿಗೋಸ್ಕರ ನೋಡ್ತಾ ಇರಿ ನ್ಯೂಸ್ 18 ಡಿಜಿಟಲ್ ಕನ್ನಡ.